ಬೆಂಗಳೂರು ಸ್ಲಮ್ ಸೀರೀಸ್ ಭಾಗ 3. ಲಗ್ಗೆರೆ ಅಂಬೇಡ್ಕರ್ ಕಾಲೋನಿ ಸ್ಲಮ್. ಲಗ್ಗೆರೆಯ ಅಂಬೇಡ್ಕರ್ ಕಾಲೋನಿ ಸ್ಲಮ್ ಸಮಸ್ಯೆಗಳ ಗಂಟಿನಲ್ಲಿ ಬಿದ್ದು ಒದ್ದಾಡ್ತಿದೆ. ಭಾಗಶಃ ಇಲ್ಲಿ ಸುಮಾರು 35ಕ್ಕೂ ಹೆಚ್ಚು ಮನೆಗಳಿದ್ದು ಸರಿಸುಮಾರು 200ಕ್ಕೂ ಹೆಚ್ಚು ಜನ ವಾಸ ಮಾಡ್ತಿದ್ದಾರೆ. ಇಲ್ಲಿನ ಜನರೆಲ್ಲ ಯಾದಗಿರಿ ಜಿಲ್ಲೆಗೆ ಸೇರಿದವರು. ಪ್ರತಿನಿತ್ಯ ತಮ್ಮ ಬದುಕಿನ ಬವಣೆಯನ್ನು ನೀಗಿಸೋಕೆ ಅಂತ ಗಾರೆ ಕೆಲಸವನ್ನು ನೆಚ್ಚಿಕೊಂಡಿದ್ದಾರೆ. ಹೆಂಗಸರಂದೇ ಗಂಡಸರಂದೇ ಸಾಕಷ್ಟು ಕಷ್ಟಪಡ್ತಾರೆ ಈ ಶ್ರಮಜೀವಿಗಳು. ಇನ್ನು ಇವರು ವಾಸಿಸುವ ಈ ಸ್ಲಮ್ನಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಿದ್ದಾರೆ. ಇವರ ಸ್ಲಮ್ ಬಗ್ಗೆ ಮಾಹಿತಿ ತಿಳಿದ ಕೂಡಲೇ ನಮ್ಮ ರೆವಿನ್ಯೂ ಫ್ಯಾಕ್ಟ್ಸ್ ತಂಡ ಅಲ್ಲಿಗೆ ಭೇಟಿ ಕೊಟ್ಟಿತ್ತು. ಅಲ್ಲಿ ನಮ್ಮ ಕ್ಯಾಮ್ರಾ ಕಣ್ಣಿಗೆ ಕಂಡು ಬಂದಿದ್ದೇನು ಗೊತ್ತಾ? ಕಸದ ಗುಡ್ಡೆಯ ಪಕ್ಕದಲ್ಲೇ 30 ವರ್ಷದಿಂದ ವಾಸ. ರೋಗಕ್ಕೆ ಆಸ್ಪದ ನೀಡ್ತಿದೆ ಬೃಹತ್ ಕೊಳಚೆ ಚರಂಡಿ. ಯಾದಗಿರಿಯಿಂದ ಬದುಕಿನ ಬಂಡಿ ಮುನ್ನಡೆಸಲು ಬಂದಿರುವ ಇವರೆಲ್ಲ ಅನಕ್ಷರಸ್ಥರು ಹಾಗೂ ಮೃದು ವ್ಯಕ್ತಿತ್ವದವರು. ಅಂದಹಾಗೆ ಇವರೆಲ್ಲ ಕಟ್ಟಡ ನಿರ್ಮಾಣ ಕೆಲಸಕ್ಕೆ ಹೋಗಿ ಜೀವನ ಸಾಗಿಸ್ತಿದ್ದಾರೆ. ಸ್ಲಮ್ ಕುರಿತಾದ ಸಮಸ್ಯೆಗಳ ಬಗ್ಗೆ ಕೇಳಿದಾಗ ದೃಶ್ಯದಲ್ಲಿರುವ ಈ ಮಹಿಳೆಯರು ತಾವು ಅನುಭವಿಸ್ತಿರುವ ನರಕದ ಜೀವನದ ಬಗ್ಗೆ ಬಿಚ್ಚಿಟ್ಟಿದ್ದಾರೆ. ಅದನ್ನ ಸ್ವತಃ ನೀವೇ ಕೇಳಿ. ಇಲ್ಲಿ ಮೋರಿ ಇದ್ರಾಚೆ ಕಡೆಗಿರೋದ ಇಲ್ಲ ಇಲ್ಲ ಐತ ಮನೆ ಐತಲ್ಲ ಈ ಮನೆ ಹಿಂದ್ಗಡೆನೆ ಮೋರಿ ಆಚೆ ಕಡೆ ಮತ್ ಜ್ವರ ಗಿರ ಎಲ್ಲ ಬಂದ್ರೆ ಮಕ್ಳಿಗೆ ಇಲ್ಲಿ ಬಂದು ಕೂಲಿ ಹಾಕೋರು ಹಾಕ್ತಾರ. ಗೌರ್ಮೆಂಟ್ ಆಸ್ಪತ್ರೆ ಯಾರಾದ್ರೂ ಬರೋದು ಇಲ್ಲಿ ಗಲಾಟೆ ಮಾಡೋದು ಈ ತರ ಕಿಡಿಗೇಡಿಗಳಿಂದ ಧ್ವಂಸಗೊಂಡ ಶೌಚಾಲಯದಲ್ಲೇ ಸ್ನಾನ, ನಿತ್ಯ ಕರ್ಮ ನಿರ್ವಹಣೆ. ವೀಕ್ಷಕರೇ, ಅಂದಹಾಗೆ ದೃಶ್ಯದಲ್ಲಿ ನಿಮಗೆ ಕಾಣಿಸ್ತಿರೋದು ಸುಮಾರು 3 ಲಕ್ಷ ರೂಪಾಯಿಯಲ್ಲಿ ಅಭಿವೃದ್ಧಿಗೊಂಡ ಶೌಚಾಲಯಗಳಿವು. ಆದರೆ ಪಾಪ ಯಾರೋ ಕಿಡಿಗೇಡಿಗಳು ಇರುವಂಥ 3 ಶೌಚಾಲಯಗಳಲ್ಲಿ ಮಧ್ಯದ ಶೌಚಾಲಯದ ಬಾಗಿಲು ಮುರಿದು ಧ್ವಂಸ ಮಾಡಿದ್ದಾರೆ. 200ಕ್ಕೂ ಹೆಚ್ಚು ಜನ ಈ ಶೌಚಾಲಯ ಬಳಕೆ ಮಾಡಬೇಕಾದ್ರೆ ತುಂಬ ಕಷ್ಟವಾಗುತ್ತೆ ಎಂಬ ಅಳಲನ್ನು ತೋಡಿಕೊಂಡಿದ್ದಾರೆ. ಸ್ಲಮ್ ಬೋರ್ಡ್ ಕಡೆಯಿಂದ ನಿರ್ಮಿಸಿಕೊಟ್ಟಿರುವ ಈ ಶೌಚಾಲಯಗಳನ್ನು ಕೂಡ ಹಾಳು ಮಾಡಿದರೆ ನಾವೆಲ್ಲಿ ಹೋಗಬೇಕು ಸರ್ ಅಂತ ಅಳಲು ತೋಡಿಕೊಳ್ತಾರೆ ಇಲ್ಲಿನ ಕೊಳಗೇರಿ ನಿವಾಸಿಗಳು. ನಾವಂದ್ರೆ ಎಲ್ಲರಿಗೂ ಕೇರ್ಲೆಸ್ ಸರ್. ನಮ್ಮ ಸಮಸ್ಯೆಗಳನ್ನ ಎಲ್ಲರೂ ಬರೀ ಕೇಳಿ ಹೋಗ್ತಾರಷ್ಟೇ. ಅಂದಹಾಗೆ ಈತನ ಹೆಸರು ನರಸಪ್ಪ ಅಂತ. ತನ್ನ ಊರು ಬಿಟ್ಟು ಬಂದಿರೋ ಈತನ ಕತೆ ಕೇಳಿದಾಗ ನಮಗೆ ದುಃಖ ಉಮ್ಮಳಿಸಿ ಬಂತು. ಏಕೆಂದರೆ ಎದೆತ್ತರಕ್ಕೆ ಬೆಳೆದ ಈತನ ಮಗ 1 ತಿಂಗಳ ಹಿಂದೆ ತೀರಿಕೊಂಡಂತೆ. ಕಾರಣ ಕೇಳಿದಾಗ ಮದರ್ ತೆರೇಸಾ ಚೇತನ ಫೌಂಡೇಶನ್ ಅನ್ನೋ ಟ್ರಸ್ಟ್ನವರು ಇವರ ಮಗನಿಗೆ ನಾವು ಡ್ರೈವಿಂಗ್, ಡ್ಯಾನ್ಸ್ ಎಲ್ಲ ಕಲಿಸಿಕೊಡ್ತೀವಿ ಅಂತ ಜೊತೆಯಲ್ಲಿ ಕರೆದುಕೊಂಡು ಹೋಗಿದ್ರಂತೆ. ಆದರೆ ಪಾಪ ಏನಾಯ್ತೋ ಗೊತ್ತಿಲ್ಲ, ರಾತ್ರಿ 2 ಗಂಟೆಯಲ್ಲಿ ತನ್ನ ಕೊಠಡಿಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಂತೆ. ವಿಷಯ ತಿಳಿದು ಪೊಲೀಸರ ಬಳಿ ಹೋದಾಗ ಮಗನ ದೇಹ ವಾಪಸ್ ಕೊಡೋದಕ್ಕೆ ಪೊಲೀಸರು ಅವ್ರಿಗೆ ಇಷ್ಟ ಬಂದಂತೆ ದೂರು ಬರೆದುಕೊಂಡು ದೇಹ ಕೊಟ್ರಂತೆ. ಆದರೆ ನಮ್ಮ ಮಗನಿಗೆ ಈ ಥರ ಅನ್ಯಾಯವಾಗಿದೆ, ಯಾಕೆ ಸತ್ತ ಅಂತ ಕೇಳಿದ್ರೆ ಟ್ರಸ್ಟ್ನವರು ಬಾಯೇ ಬಿಡಲಿಲ್ವಂತೆ. ಸರ್ ಎಷ್ಟು ವರ್ಷ? 57 ವರ್ಷ. ನೀವು ಇಲ್ಲೇ ಬೆಳೆದ್ರೆ ಇಲ್ಲಿ ಬಂದು ಎಷ್ಟು ವರ್ಷ ಅವನು ಅಲ್ಲಿ ಓದ್ತಿದ್ದ. ಅವನು ಏನಾಗ್ಯದ, ಮೊನ್ನೆ ದಸರಿ ಮುಂದೆ ಊರಿಗೆ ಬರ್ತೀವಿ ಅಂತೇಳಿ ನಮ್ಗೆ ಫೋನ್ ಮಾಡಿದ್ದೆ. ನಾವು ಊರಲ್ಲಿ ಊರಿಗೆ ಬರ್ತೀವಿ ಅಂತೇಳಿ ಫೋನ್ ಮಾಡಿದ್ದು. ಗಾಡಿ ಸರಿಯಪ್ಪ ಅಂತ ಅವನು ತಿರುಗಿ ಸಾಯಂಕಾಲ 2 ಗಂಟೆಗೆ ಬೆಂಗಳೂರಲ್ಲಿ ಅವನಲ್ಲಿ ಮುಂದೆ ಬರ್ತಾವು ಮೈಸೂರು ಹೊಸಕೋಟೆ ಅವನಲ್ಲಿ ಪೊಲೀಸ್ ಸ್ಟೇಷನ್ ಕೇಸ್ ಮಾಡಿ
ಅಂದ್ಮೇಲೆ ಸರಿ ಅಂತೇಳಿ ಅವ್ರು police station ಕೇಸ್ ಮಾಡ್ಯಾರ. ಬೃಹತ್ ಕೊಳಚೆ ಚರಂಡಿ ಪಕ್ಕದಲ್ಲೇ ಅಂಬೇಡ್ಕರ್ ಕಾಲೋನಿ ಜನತೆಯ ವನವಾಸ. ಈ ದೃಶ್ಯಗಳಲ್ಲಿ ಕಾಣ್ತಿರುವ ಬೃಹತ್ ಕೊಳಚೆ ಚರಂಡಿ ಬಹಳಷ್ಟು ದುರ್ವಾಸನೆಯಿಂದ ಕೂಡಿದೆ. ಇದರಿಂದ ಪ್ರತಿದಿನ ಯಾರಾದರೂ ಒಬ್ಬರಾದರೂ ಈ ಸ್ಲಮ್ನಲ್ಲಿ ಅನಾರೋಗ್ಯಕ್ಕೀಡಾಗ್ತಾರಂತೆ. ನಾವು ಈ ಜಾಗದಲ್ಲಿ ನಿಂತ್ಕೊಳ್ಳೋದಕ್ಕೆ ನಿಜಕ್ಕೂ 30 ನಿಮಿಷ ನಿಂತ್ಕೋಬೇಕಾದ್ರೆ ಬಹಳಷ್ಟು ಸಂಕಟವಾಯಿತು. ಆದರೆ ಇವರು ಪ್ರತಿದಿನ ಈ ಜಾಗದಲ್ಲಿ ಸುಮಾರು 30 ವರ್ಷದಿಂದ ವಾಸ ಮಾಡ್ತಿದ್ದಾರೆ ಅಂದರೆ ಊಹಿಸ್ಕೊಳ್ಳೋದಕ್ಕೂ ಬಹಳ ಕಷ್ಟವಾಗುತ್ತೆ. ನಮ್ಮ ಬಾಯಿಂದ ಹೇಳೋದಕ್ಕಿಂತ ನೀವೇ ಒಮ್ಮೆ ನೋಡ್ಕೊಂಡು ಬಿಡಿ. 35ಕ್ಕೂ ಹೆಚ್ಚು ಜೋಪಡಿಗಳಿಗೆ ಕರೆಂಟ್ ಬರೋದು ಒಂದೇ ಕಂಬದಿಂದ ಮಾತ್ರ. ಅಂಬೇಡ್ಕರ್ ಕಾಲೋನಿಯ ಸ್ಲಮ್ ನಿವಾಸಿಗಳು ಕೇವಲ ಒಂದೇ ಕರೆಂಟ್ ಕಂಬದಿಂದ 90ಕ್ಕೂ ಹೆಚ್ಚು ಕನೆಕ್ಷನ್ ತೆಗೆದುಕೊಂಡಿದ್ದು ಸರಿಯಾದ ಕರೆಂಟ್ ಸೌಲಭ್ಯ ಸಹ ಪಾಪ ಇವರ ಪಾಲ್ಗಿಲ್ಲ. ಒಂದೇ ಒಂದು ಕರೆಂಟ್ ಕಂಬವನ್ನು ನೋಡಿದ್ರೆ ನಿಜಕ್ಕೂ ಜೀವ ಬಾಯಿಗೆ ಬರುತ್ತೆ. ಯಾಕಂದರೆ ಈ ಜಾಗದಲ್ಲಿ ಬಹಳಷ್ಟು ಕೆಳಮಟ್ಟಕ್ಕೆ ತಂತಿಗಳ ಜೋತಾಡ್ತಿದ್ದು ಯಾವಾಗ ಬೇಕಾದರೂ ಅಪಾಯವನ್ನು ತಂದೊಡ್ಡಬಹುದು. ಸ್ವಲ್ಪ ಮಟ್ಟಿಗೆ ಸುಮಾರು 20 ಜನ ಮಕ್ಕಳು ಇಲ್ಲಿನ ಸರ್ಕಾರಿ ಶಾಲೆಯಲ್ಲಿ ಓದೋದಕ್ಕೆ ಹೋಗ್ತಾರಂತೆ. ಇನ್ನುಳಿದವರೆಲ್ಲ ಗಾರೆ ಕೆಲಸಕ್ಕೆ ಹೋಗ್ತಾರೆ. ಇನ್ನು ಸರಿಯಾಗಿ ಪ್ರಪಂಚವನ್ನು ನೋಡದ ಈ ಪುಟ್ಟ ಮಕ್ಕಳು ಪ್ರತಿದಿನ ಈ ಓಣಿಯಲ್ಲಿ ಹೇಗೆ ದಿನ ಕಳೆಯುತ್ತವೆ ಅಂತ ನೀವೇ ನೋಡಿ. ಗಾರೆ ಕೆಲಸ ಮಾಡ್ತಿರುವ ಯಾದಗಿರಿ ಜನತೆಯ ಫೇವ್ರೇಟ್ ಊಟ ಅಂದರೆ ರೊಟ್ಟಿ. ಅದನ್ನು ಸಖತ್ ಇಷ್ಟಪಡ್ತಾರೆ. ಪ್ರತಿದಿನ ಕೂಲಿ ಮಾಡುವ ಈ ಮಂದಿಯ ಫೇವ್ರೇಟ್ ಊಟ ಜೋಳದ ರೊಟ್ಟಿ. ಇದಿಲ್ದಿದ್ರೆ ಈ ಸ್ಲಮ್ನ ಜನಕ್ಕೆ ಕಷ್ಟಪಡಲು ಸಾಧ್ಯವಾಗಲ್ವಂತೆ. ಅಷ್ಟೊಂದು ತಾಕತ್ತು ನೀಡುತ್ತೆ ಈ ಜೋಳದ ರೊಟ್ಟಿಗಳು. ಇನ್ನು ಪ್ರತಿ ಮನೆಯಲ್ಲೂ ಸಹ ಇಲ್ಲಿ ಜೋಳದ ರೊಟ್ಟಿಗಳನ್ನು ತಮ್ಮ ಅಚ್ಚುಮೆಚ್ಚಿನ ಊಟವಾಗಿ ಬೆಳೆಸ್ತಾರೆ. ಈ ಮನೆಯಲ್ಲಿ ಮಹಿಳೆ ಖುದ್ದು ಆಗ್ತಾನೆ ತನ್ನ ಕೈಯಿಂದ ತಟ್ಟಿರುವ ಜೋಳದ ರೊಟ್ಟಿಯ ದೃಶ್ಯ ಒಮ್ಮೆ ಕಣ್ತುಂಬಿಕೊಳ್ಳಿ. ವೀಕ್ಷಕರೇ, ಹಲವಾರು ಸಂಘಟನೆಗಳ ಹೆಸರಲ್ಲಿ ಇವರನ್ನು ವರ್ಷದಿಂದ ಕಿತ್ತು ತಿನ್ನಲಾಗ್ತಿದೆ. ಇವರ ಹೆಸರಲ್ಲೇ ಪಕ್ಕದಲ್ಲಿ ಇವರಿಗಾಗಿ ಕಟ್ಟಿರುವ ಕ್ವಾರ್ಟರ್ಸ್ನಲ್ಲಿಯೇ ಬೇರೆಯವರು ವಾಸ ಮಾಡ್ತಿದ್ದಾರೆ. ಸುಮಾರು 75 ಜನಕ್ಕೆ ಮನೆಯಾಗಿದ್ದರೂ ಬರೀ 40 ಜನಕ್ಕೆ ಮಾತ್ರ ಮನೆ ಕೊಟ್ಟು ಉಳಿದವರ ಹೆಸರಲ್ಲಿ ಬೇರೆಯವರಿಗೆ ಮನೆ ಕೊಟ್ಟಿದ್ದಾರಂತೆ. ಈ ವಿಚಾರ ಇವರನ್ನು ಸಾಕಷ್ಟು ನೋವಿಗೀಡು ಮಾಡಿದೆ. ಯಾವಾಗ ಸ್ಲಮ್ ಬೋರ್ಡ್ನವರು ನಮಗೆ ಮನೆ ಕೊಡ್ತಾರೋ ನೋಡಬೇಕು ಅಂತ ಪ್ರತಿನಿತ್ಯ ಕಷ್ಟ ಕಾರ್ಪಣ್ಯಗಳಲ್ಲೇ ದಿನ ದುಡಿತಿದ್ದಾರೆ.